ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು. ನನಗೆ ತುಂಬಾ ಜನ ಕೇಳ್ತಾರೆ, ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಕರೆಕ್ಟು, ತುಂಬಾ ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ, ಎಣ್ಸಕ್ಕಾಗಲ್ಲ, ಮಿಷಿನ್ನೇ ಸುಸ್ತಾಗ್ಬಿಡುತ್ತೆ. ಅಲ್ಲಿ ಮೊನ್ನೆ ಅವ್ರ ಸಿಕ್ಕಾಕೊಂಡ್ನಲ್ಲ, ಇವತ್ತು ಇಡಿ ಮಾಡ್ತಾ ಇದಾರಲ್ಲ, ಅವ್ರ ಮನೆಯಲ್ಲಿ ಮಿಷಿನ್ ಹಾಕಿದ್ರಂತೆ ಎಣ್ಸಕ್ಕೆ, ಮಿಷಿನ್ ಹೀಟ್ ಆಗ್ಬಿಟ್ಟು ನಿಂತೋಯ್ತಂತೆ, ಎಣ್ಸಕ್ಕಾಗಲ್ಲ ಅಂತ. ಮೊನ್ನೆ ಅಲ್ಲೆಲ್ಲ ನೋಡಿದೆ, ರೋಬೋಟ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ. ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನ್ಗೆ, ಇವರೆಲ್ಲ ಚೆನ್ನಾಗೇ ಇದಾರಲ್ಲ ಸರ್ ಏನಾಗಿದೆ ಅಂತ. ನಾನು ಹೇಳಿದೆ, ನೋಡಪ್ಪ, ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ, ಸಣ್ಣದು, ಹಿಂದೆ ಎಲ್ಲ ಏನ್ ಇರ್ತಿರ್ಲಿಲ್ಲ, ಬರೇ ಕ್ಲಿನಿಕ್ ಅಂತ ಆಯ್ತು, ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ, ಹಿಂದ್ಗಡೆ ಹೋದ್ರೆ ಬೆಡ್ರೂಮು, ಮೇಲ್ಗಡೆ ಹೋದ್ರೆ ಆಪರೇಷನ್ ಥಿಯೇಟರ್, ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ICU, ಅದೇ ಮನೆ ಡಾಕ್ಟ್ರು, ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೆ. ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋದ್ರು ICU ಅಂತ ಇಟ್ಟಿದ್ದಾರೆ. ಅದ್ರ ಅರ್ಥ ಏನು ಅಂದ್ರೆ, ಭಗವಂತ ಹೇಳ್ತಾನೆ, ಮಾಡೋದೆಲ್ಲ ಮಾಡ್ತಾ ಇದ್ಯಾ, ಐ ವಿಲ್ ಸಿ ಯು ದೇರ್ ಅಂತ, ICU ಅಂತ. ಸತ್ತೋಗಿರೋ ಹೆಣಕ್ಕೆ 25 ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳೆದು ಬಿಡ್ತಾರೆ ದುಡ್ಡು. ಹೌದು. ಏನ್ ಮಾಡ್ತೀರಿ ನೀವು? ಅವ್ನು ಹೇಳ್ತಾನೆ ICU ಅಂತ, ಎಲ್ಲ ಬಂದಿದೆಯಲ್ಲ ಸಂಪಾದನೆ, ಅಲ್ಲಿ ಕೊಡು ಅಂತ. ಆಲ್ ರೈಟ್, ನಾವ್ಯಾಕೆ ಅದನ್ನ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ. ದೇ ಹ್ಯಾವ್ ಡನ್ ಸಮಥಿಂಗ್, ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್, ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸೋ. ಹೊತ್ಕೊಂಡು ಬರಲಿ. ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯಲ್ಲಿ, ಮರ್ಸಿ ತೋರಿಸೋದಿದೆ ನಮ್ಮ ಕೈಯಲ್ಲಿ, ಅದೆಲ್ಲ ಮಾಡೋಣ. ಸತ್ತವನ್ಗೊಂದು ನ್ಯಾಯ ಬೇಡವಾ? ಅವನ ಮನೆಗೊಂದು ಊಟ ಆಗ್ಬೇಡವಾ? ಅವನ ಹೆಂಡತಿ ಮಕ್ಳಿಗೊಂದು ದಾರಿ ಆಗ್ಬೇಡವಾ? 2,000 ರೂಪಾಯಿ ಫೈನ್ ಹಾಕ್ಬಿಟ್ಟು ಏನ್ ಕಾಂಪೆನ್ಸೇಷನ್ ಕೊಡ್ತಿರೋರ್ಗೆ? ಪಾಪ ಬೆಂದೋಗ್ಬಿಟ್ಟು ಸತ್ತೋಗ್ಬಿಟ್ನಲ್ಲ ಅವನು. ಸಾಯಕ್ ಮುಂಚೆ ಎಷ್ಟು ಮೈ ಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ. ಅಲ್ಲ ನೋಡ್ಕೊಂಡು ಬನ್ನಿ. ಅಮ್ಮ, ಡೋಂಟ್ ಬ್ರೀಫ್ ಹಿಯರ್.